ನಮ್ಮದು ಮೇಯ್ನು ಲೈನು ಹೆಚ್ ಎಮ್ ಟಿಗಳಲ್ಲಿ ಹಕ್ಕಿ ಇದು ಎರಡಕ್ಕಿಂತ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಇದು ಗಂಡು, ಇದು ಹೆಣ್ಣು. ಇದದ್ದು ಹಿಂದಿನ ಬ್ಯಾಚು, ಈ ಹೆಣ್ಣಿಂದೇನು ಹಿಂದಿನ ಬ್ಯಾಚ್ ಇದೆ, ಈ ಗಂಡಿಂದೇನು ಹಿಂದಿನ ಬ್ಯಾಚ್ ಇದೆ. ಆ ಜೊತೆಗೆ ಯಾವಾಗಲೂ ಪಟ್ಟಗಳನ್ನ ಮಾಡಿಸಿ ಕೊಡ್ತಾಯಿದ್ರಿ ನಾವು. ಆ ಜೊತೆ ಪಟ್ಟ ಬಂದ್ಬಿಟ್ಟು 5,000 ಸಾವಿರ ಕೊಡ್ತಾಯಿದ್ರಿ ಸಿಂಗಲ್ ಪಟ್ಟನ. ಸೇಮ್ ಲೈನ್ಗೆ ಥೇಟ್ಗಳಲ್ಲಿ ಮಾಡಿಸಿರೋ ಲೈನ್ ಇದು. ಇವಾಗ ಮತ್ತೆ ಮೊಟ್ಟೆ ಮೇಲಿದೆ. ಇದರಲ್ಲಿ ಒಂದು ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಏನಿದೆ, ಪಟ್ಟ ಸೇಲ್ಗಿದೆ, ಅದನ್ನು ನಾನು ಡೀಟೇಲಾಗಿ ತೋರಿಸ್ತೀನಿ. ಈ ಜೊತೆ ನಾನು ಸೇಲ್ಗೆ ಇಕ್ಕಿದೆ ನಾನು. ಆದರೆ ಯಾರಿಗಾರು ಪರ್ಸ್ನಲಾಗಿ ಕೇಳಿದ್ರೆ ಮಾತ್ರ ಅವ್ರಿಗೆ ಆ ಲಿಂಕ್ ಕಳಿಸ್ತಾ ಇರೋದು ನಾನು. ಯಾಕಂದರೆ ಕಾಸ್ಟ್ಲಿ ಅಕ್ಕಿ ಇದು, ಕಮ್ಮಿ ರೇಟಿಂದಲ್ಲ, ಕಾಸ್ಟ್ಲಿ ಅಕ್ಕಿ ಇದು. ಹೆಚ್ ಎಮ್ ಟಿಯಲ್ಲಿ ನಮ್ಮ ಹತ್ರ ಏನು ಒರಿಜಿನಲ್ಗಳಿದೆ ಆ ಲೈನಲ್ಲಿ ಹಕ್ಕಿಯಲ್ಲಿ ಹಕ್ಕಿ ಇದು. ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ, ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ. ಹೆಣ್ಣು ಬಂದ್ಬಿಟ್ಟು ಫುಲ್ಲು ಒಡ್ಕಲು ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಅಂತ ಹೇಳ್ತೀವಿ, ಆ ಟೈಪ್ ಕಣ್ಣು. ಗಂಡು ಬಂದ್ಬಿಟ್ಟು ಹೆವಿ ಫ್ಲೈಯರ್ ಐಷನ್ನು. ಈ ಲೈನಲ್ಲಿ ಪಟ್ಟಗಳು ಕಾನ್ಸ್ಟೆಂಟಾಗಿ ಒಂದು ಟೈಮ್ ಅಂತ ಬಂದರೆ 8 ಗಂಟೆ 9 ಗಂಟೆ ಅನ್ನೋದು ಈ ಲೈನಲ್ಲಿ ಪಟ್ಟಗಳು ಆರಾಮಾಗಿ ಆಡ್ಕೊಳುತ್ತೆ. ಉಡಾನು ಜಾಸ್ತಿ ಏನು ಸೆಟ್ ಮಾಡೋದು ಬೇಡ. ಒಂದು ಸತಿ ಆಡೋಕ್ಕೆ ನಿಂತ್ಕೊಂಬಿಟ್ರೆ ಅದು ಪಾಡಿಗೆ ಅದು ಆಡ್ಕೊಂಡಿರತ್ತೆ. ಬಾಜಿ ಬಂದ್ಬಿಟ್ಟು ಒಂದೊಂದು ಪಟ್ಟಗಳು 4-5 ಬಾಜಿ ಮಾಡುತ್ತೆ, ಒಂದೊಂದು ಪಟ್ಟಗಳು 8ರಿಂದ 10 ಬಾಜಿ ಮಾಡುತ್ತೆ. ಕಂಟ್ರೋಲ್ ಬಾಜಿ ಇರುತ್ತೆ. ದೂರಪಾರನೂ ಏನು ಜಾಸ್ತಿ ಹೋಗೋಲ್ಲ. ಬಿಸಿಲಿದ್ದಂಗೆ ಹಕ್ಕಿಗಳು ಮನೆಗೆ ಉಚ್ಕೊಂಡಾಡತ್ತೆ. ಸ್ವಲ್ಪ ಗಾಳಿ ಸಿಕ್ದಂಗೆ ಹಕ್ಕಿ ಹೋದ್ರೇನು ನಿಮಗೆ ಕಣ್ಣು ಕಾಣಿಸಂಗೆ ದೂರಪಾರ ಹೋಗುತ್ತೆ. ಜಾಸ್ತಿ ದೂರಪಾರ ಹೋಗೋಲ್ಲ. ಮನೆ ಸುತ್ತಾನೆ ಹಾರೋ ಲೈನ್ಗಳಿದು ಹೆಚ್ ಎಮ್ ಟಿಯಲ್ಲಿ. ಎರಡಕ್ಕಿನೂ ಕ್ವಾಲಿಟೀಸು ಕಂಡೀಷನ್ ನೋಡ್ಕೊಳ್ಳಿ. ದೊಡ್ಡ ಜೊತೆನೂ ಸೇಲ್ಗಿದೆ, ಆದರೆ ತುಂಬ ಕಾಸ್ಟ್ಲಿ ರೇಟ್ ಆಗುತ್ತೆ. ಪಟ್ಟ ಏನಿದೆ, ಪಟ್ಟ ಮಾತ್ರ ಸೇಲ್ ಮಾಡ್ತಾರದು ಇವಾಗ. ಈ ಜೊತೆಗೆ ಬಂದಿರೋ ಪಟ್ಟ, ಹಕ್ಕಿ ನಿಂತ್ಕೊಳ್ಳೋ ಶೇಪ್, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಅಪ್ಪ ಅಮ್ಮಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಮತ್ತೇನೆಂದರೆ ಯಾವಾಗಲೂ ನಾವು ಈ ಲೈನಲ್ಲಿ ಕೊಟ್ಟಾಗೆಲ್ಲ ಎಲ್ಲರೂ ರೆಕ್ಕೆ ಹೊಡೆದಿಡ್ತಾರೆ, ಯಾಕಂದರೆ ಕ್ವಾಲಿಟಿಗಳು ಸಿಗಲ್ಲ ಅಂದ್ಬಿಟ್ಟು. ನಾವು ಇವತ್ತವರೆಗೂ ಈ ಲೈನಲ್ಲಿ ಹೆಚ್ ಎಮ್ ಟಿಗಳಲ್ಲಿ ಕಮ್ಮಿ ಅಂದ್ರೂ ಒಂದು 50 ಪಟ್ಟ ಕೊಟ್ಟಿದ್ದೀವಿ. 50 ಪಟ್ಟ ಅಲ್ಲಿ 40 ಪಟ್ಟ ತನಕ ರೆಕ್ಕೆ ಹೊಡೆದು ಇಟ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರು ಮೊದಲೇ ಹೇಳ್ಬಿಡ್ತಾರೆ ರೆಕ್ಕೆ ಹೊಡಿತಾ ಇದ್ದೀವಿ, ಹಾರ್ಸೋಕ್ಕೆ ಹೋಗಲ್ಲ ಅಂತ. ಯಾರೇ ಹಾರಿಸಿದ್ರೇನು ಇವತ್ತಿಂದ ಆಫರ್ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಈ ಪಟ್ಟನ ಯಾರೇ ಹಾರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗೆ ಈ ಪಟ್ಟ ಲೈನಲ್ಲೇ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಸಿಂಗಲ್ ಪಟ್ಟ ಅಲ್ಲ ಫ್ರೆಂಡ್ಸ್, ಜೊತೆ ಪಟ್ಟ ನನಗೆ ಗಿಫ್ಟಾಗಿ ಕೊಡ್ತೀನಿ. ಏನಂದರೆ ಈ ಪಟ್ಟನ ನಾವು ರೆಕ್ಕೆ ಹೊಡೆದಿದ್ವಿ ಪಟ್ಟ ಅಲ್ಲಿ, ಅದೊಂದು ಇದು ಮಾಡ್ಕೊಳ್ಬೇಕು, ಲೈನ್ ಮಾಡ್ಕೊಬೇಕು ಅಂತ ನಾವು ರೆಕ್ಕೆ ಹೊಡೆದಿಟ್ಟಿದ್ದೀವಿ ಪಟ್ಟ ಇದು. ಹಕ್ಕಿ ಕಂಡೀಷನ್ನು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಪ್ಪ ಅಮ್ಮ ಅದು ಫಸ್ಟ್ ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟ ಅದು ಸಿಂಗಲಾಗಿ ವೀಡಿಯೋ ಮಾಡಿಬಿಟ್ಟು ಡೀಟೇಲ್ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಹೆಚ್ ಎಮ್ ಟಿಯಲ್ಲಿ ಹೆಣ್ಣು ತೋರಿಸ್ದೆ. ಹಿಂಗೆ ಯು ಶೇಪ್ ಬಾಲ ಬರುತ್ತೆ, ಮೋಟು ಬಾಲ ಬರುತ್ತೆ, ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್ ಅಂತೂ ಹೆವಿ ಅಲ್ಟಿಮೇಟ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ವೈಬ್ರೇಷನ್ ಅನ್ನೋದು ರೆಕ್ಕೆಗಳಿಗೊಂದು ಮೋಟ್ರ್ ಕೂಡಿಸಿದ್ರೆ ಹೆಂಗಿರುತ್ತೆ ಆ ಟೈಪಲ್ಲಿ ವೈಬ್ರೇಷನ್ ಇರುತ್ತೆ. ಲಾಲ್ ಕಟ್ಟು ತುಂಬ ಚೆನ್ನಾಗಿದೆ. ಇದರಲ್ಲಿ 2 ಸೈಡು ತಿರಿ ಹೊಡೆದಿದ್ದೀವಿ, ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಲೆಂತ್ ವೈಸು ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ. ರೇಗ್ಗಳು, ಬಣ್ಣ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಹೆವಿ ಕಾರ್ಬನ್ ಶೇಡ್ ಇರುತ್ತೆ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಅಗ್ಲ ಇರುತ್ತೆ, ಹರಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಇವಾಗ ಏನದು ಪಿಂಕಿಶ್ ಅನಾರಿ ನಿಮಗೆ ಕಾಣಿಸ್ತದೆ. ವಯಸ್ಸಾಗ್ತಾರಂಗೆ ಈ ಅನಾರಿ ಎಲ್ಲ ಕಪ್ಪು ಒಡಕ್ಲಿಕ್ಕೆ ಟರ್ನ್ ಆಗುತ್ತೆ. ಯಾಕಂದರೆ ಇದು ಹಿಂದಿನ ಬ್ಯಾಚು ಹೆಣ್ಣಿಗೆ ಫುಲ್ ಒಡಕಲಾಗ್ಬಿಟ್ಟಿದೆ. ಅದು ನಾನು ಪಟ್ಟಗಳನ್ನ ಹಾಕ್ತಾ ಇರ್ತೀನಿ. ಇದು ನೆಕ್ಸ್ಟ್ ಬ್ಯಾಚು ಮಾಡಿಸಿರೋ ಹಕ್ಕಿ. ಇದು ಸೇಮ್ ಥೇಟಲ್ಲಿ ಹೆಚ್ ಎಮ್ ಟಿಗಳಲ್ಲಿ ಮಾಡಿಸಿರೋ ಲೈನ್. ರಿಂಗ್ ನಂಬರ್ 1049 ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಹೆಚ್ ಎಮ್ ಟಿ ರೆಗ್ದರ್ ಗಂಟು ತೋರಿಸ್ತೆ. ಮೋಟು ಬಾಲ ಬರುತ್ತೆ, ಯು ಶೇಪ್ ಬಾಲ ಬರುತ್ತೆ. ಲಾಸ್ಟ್ ನಾನು ಇದು ವಿಡಿಯೋ ಮಾಡಿದಾಗ ಬಾಲ ಇರಲಿಲ್ಲ, ಎಲ್ಲ ಇವಾಗ ಕಿತ್ಕೊಟ್ಟಿದ್ದೀವಿ. ಬಾಲ ಬರ್ತಾ ಇದೆ, ತಿರಿಗಳು ಇಲ್ಲಿ ಹೊಡೆದಿದ್ದೀವಿ. ಯಾಕಂದರೆ ಸ್ವಲ್ಪ ಟೆಂಪರ್ ಲೈನ್ ಜಾಸ್ತಿ ಇದು. ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ನು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಆಚೆ ಬಿಡಲ್ಲ ನಾವು, ಮೇಯ್ನ್ ಬ್ರೀಡಿಂಗ್ ಪರ್ಪಸ್ಗೆ. ಲೆಂತ್ ನೋಡ್ಬೋದು, ಚಡಿ ಶೇಪ್ ನೋಡ್ಬೋದು, ಅಗ್ಲ ಎದೆ ಬರುತ್ತೆ. ರೇಗ್ಗಳು, ಬಣ್ಣ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕುತ್ತಿಗೆ ಬಂದ್ಬಿಟ್ಟು ಫುಲ್ ಎಸ್ ಟೈಪ್ ಕುತ್ತಿಗೆಯಲ್ಲಿ ಇಟ್ಕೊಳತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಮ್ಯಾಚ್ ಮಾಡಿದ್ದೀವಿ ಅಂತ. ಹೆಣ್ಣು ಬಂದ್ಬಿಟ್ಟು ಹೆವಿ ಬ್ರೀಡರ್ ಐಷನ್ನು, ಗಂಡು ಬಂದ್ಬಿಟ್ಟು ಹೆವಿ ಫ್ಲೈಯರ್ ಐಷನ್ನು.
ಇದು ಹಿಂದಿನ ಬ್ಯಾಚು ಅಷ್ಟೇ ಸೇಮ್ ಹಿಂಗೆ ಮ್ಯಾಚ್ ಮಾಡಿರೋದು. ರಿಸಲ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಪಟ್ಟಾಗಳಲ್ಲಿ. ನೀವು ಬಿಡ್ಕೊಂಬಂದಂಗೆ ಅಕ್ಕಿ ಟೈಮ್ ಜಾಸ್ತಿ ಮಾಡ್ಕೊಂಬರುತ್ತೆ. ಬಾಜಿ ಮಾಡಿದಿನಿಂದನೇ ಏಟ್ಗಳು ಯಾವತ್ತು ಫುಲ್ ಗಟ್ಟಿ ಏಟ್ ಮಾಡುತ್ತೆ ಅವತ್ತಿಂದ ಲಾಂಗ್ ಟೈಮ್ ಅಕ್ಕಿಗಳು ಆಗತ್ತಿದ್ದಲ್ಲಿ ಒಂದು ಲೈಫ್ ಲಾಂಗ್ ಶೋಪ್ ಮಾಡ್ಕೊಳ್ಳೋಂಥ ಲೈನ್ ಇದು. ರಿಂಗ್ ನಂಬರ್ 1070. ಫ್ರೆಂಡ್ಸ್, ಇವಾಗ ಏನು HMTL ಮೇನ್ ಜೊತೆ ತೋರಿಸ್ದೆ, ಆ ಜೊತೆಯಲ್ಲಿ ಬಂದಿರೋ ಪಟ್ಟ ಇದು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ಟಾಪ್ ಕ್ಲಾಸ್ ಆಗಿರುತ್ತೆ. ಗಿಡ್ಡಿ ಕಾಲು ಬರುತ್ತೆ, ಅಗ್ಲ ಎದೆ, ಗುಂಡು ತಲೆ, ಗಿಡ್ಡಿ ಚೋಂಚ್ ಬರುತ್ತೆ. ಆ ಚೋಂಚ್ ಇನ್ನೂ ಚಿಕ್ಕದಾಗತ್ತೆ, ಅಗ್ಲ ಎದೆ ಬರುತ್ತೆ. ಅಪ್ಪ ಅಮ್ಮನನ್ನು ಸೂಪರಾಗಿ ಮೀರಿಸುತ್ತೆ, ಅಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿದೆ ಈ ಪಟ್ಟ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಮತ್ತು ನಾನು ಹೇಳಿದ್ದೀನಿ, ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ ಹಾರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸಿಂಗಲ್ ಪಟ್ಟ ಅಲ್ಲ ಫ್ರೆಂಡ್ಸ್, ಜೊತೆ ಪಟ್ಟನೇ ಗಿಫ್ಟಾಗಿ ಕೊಡ್ತೀನಿ. ಯಾಕಂದರೆ ಈ ಪಟ್ಟಗಳು ಈ ಲೈನಲ್ಲಿ ಇಸ್ಕೊಂಡವರೆಲ್ಲ ರೆಕ್ಕೆ ಹೊಡಿತಾರೆ, ಹಾರ್ಸೋಕ್ಕೆ ಯಾರು ಬಿಡ್ತಾ ಇಲ್ಲ. ಜಾತಿ ಮಾಡ್ಕೊಬೇಕು, ಒಂದು ಲೈನ್ ಮಾಡ್ಕೊಬೇಕು ಅಂತ ರೆಕ್ಕೆ ಹೊಡಿತಾರೆ. ಅದಕ್ಕೋಸ್ಕರ ಈ ಸತಿ ಗಿಫ್ಟಲ್ಲಿ 2 ಪಟ್ಟನ ಕೊಡ್ತೀನಿ. ನಾನು ಜೊತೆ ಪಟ್ಟನೇ ಗಿಫ್ಟಾಗಿ ಕೊಡ್ತೀನಿ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 5000 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆವಿಯಾಗಿ ಬಂದಿದೆ. ಕಣ್ಣಲ್ಲಿ ಕ್ವಾಲಿಟೀಸು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ಅಕ್ಕಿನೇ ನೋಡ್ಕೊಳ್ಳಿ, ಅಷ್ಟು ಸೂಪರ್ ಕ್ಲಾಸಾಗಿ ಬಂದಿದೆ ಫ್ರೆಂಡ್ಸ್. ಇವಾಗೇನು ಜಸ್ಟು HMT ರೇಗ್ದಾರ ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ಚುಪ್ತಿರಿ ಉದ್ದಾತಿರಿ ಬರುತ್ತೆ. ಏನಂದರೆ ನಾವು ಪಟ್ಟ ಅಲ್ಲೇ ರೆಕ್ಕೆಗಳು ಹೊಡೆದು ಬಿಡಬೇಕು ಅಂದ್ಬಿಟ್ಟು ಹೊಡೆದಿದ್ದು, ಅದೊಂದು ನಾವು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀವಿ. ಇವಾಗ ಟೂರ್ನಮೆಂಟ್ ಡೇಟ್ ಯಾರ್ದಾರೋ ಲೇಟ್ ಆಗಿರೋರು ಇದ್ದರೆ ಅವ್ರಿಗೆ ಹಾರಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೀವು ಈ ವರ್ಷ ಆರೋ ಬಿಡಿ, ಇಲ್ಲ ಮುಂದಿನ ವರ್ಷ ಆರೋ ಬಿಡಿ, ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಇಸ್ಕೊಂಡೋವಾಗ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. ಇನ್ನು ಪಟ್ಟ ಇದು ಪಟ್ಟಾಲೇ ವೈಬ್ರೇಷನ್ ನೋಡ್ಬೋದು, ಸೂಪರ್ ಆಗಿದೆ. ಒಂದೇ ಕಲ್ಲಿ ಪಟ್ಟ ಇದು, ಇಲ್ಲಿ ನೋಡ್ಬೋದು. ಇಲ್ಲಿ ಒಂದೇ ಕಲ್ಲಿ ಇದು. ಇನ್ನು ಇವಾಗ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಮಿಸ್ ಮಾಡ್ಕೊಂಬೇಡಿ, ಲೈಫ್ ಲಾಂಗ್ ಶೋಪ್ ಮಾಡ್ಕೊಳ್ಳೋಂಥ ಲೈನ್ ಆಗ್ಬಿಡುತ್ತೆ. ಲೆಂತ್ ವೈಸ್ ನೋಡ್ಬೋದು, ಚಡಿಯಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚ್ ಇರುತ್ತೆ, ಅದಿನ್ನೂ ಚೋಂಚ್ ಸ್ವಲ್ಪ ಒಳಗಡೆ ಹೋಗುತ್ತೆ. ಅಗ್ಲ ಕಣ್ಣು, ಫುಲ್ಲು ಬ್ಲೂ ಶೇಡಲ್ಲಿದೆ. ಕಣ್ಣು ನೋಡ್ಬೋದು, ಫುಲ್ ಬ್ಲೂ ಶೇಡಲ್ಲಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹರ್ಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ವೈಬ್ರೇಷನ್ನು, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ. ಜಾತಿ ಮಾಡ್ಕೊಳ್ಳೋ ಕಣ್ಣು ಪ್ಲಸ್ ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಈ ಪಟ್ಟಲ್ಲಿ ಜಾಸ್ತಿ ಇದೆ. ಕಣ್ಣಲ್ಲಿ ಕ್ವಾಲಿಟೀಸ್ ಬಂದ್ಬಿಟ್ಟು ಫುಲ್ಲು ಬ್ಲೂ ಶೇಡಲ್ಲಿ ಇರುತ್ತೆ. ರಿಂಗ್ ನಂಬರ್ 2117.